ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಒಬ್ಬೆಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ಡೇ ವ್ಲಾಗ್ನ ಶುರು ಮಾಡ್ತಾಯಿದ್ದೀನಿ. ಸೊ ಗೈಸ್, ಇವತ್ತಿನ ಡೇ ವ್ಲಾಗ್ ಬಂದು ಶುಕ್ರವಾರದ ವ್ಲಾಗ್ ಆಗಿರುತ್ತೆ. ಇವತ್ತು ನೋಡಿ ಟೈಮ್ ಎಷ್ಟು ಗೊತ್ತಾ, ಇವತ್ತು ನಾನು 6:52ರಿಂದನೇ ವ್ಲಾಗ್ನ ಶುರು ಮಾಡ್ತಾಯಿದ್ದೀನಿ. ಬೆಳಗ್ಗೆ 6:52ರಿಂದ ನೋಡಿ ನಮ್ಮ ಅಮ್ಮನಲ್ಲಿ ಹೆಂಗೆ ನಿಂತೈತಿ. ದೇವ್ರ ಪೂಜೆ ಮಾಡಿದ್ದಾಯಿತು. ಈಗ ಎಲ್ಲಿಗೆ ಹೋಗ್ತಿದ್ದೀವಿ ಅಂತ, ವರಮಹಾಲಕ್ಷ್ಮಿ ಹಬ್ಬ ಹತ್ರ ಬಂತು ಅಂದರೆ ನಾವು ಎಲ್ಲಿಗೆ ಹೋಗ್ತೀವಿ ಅಂತ ಒಬ್ಬರಿಗೂ ವ್ಲಾಗ್ ನೋಡೋರಿಗೆ ಗೊತ್ತಿರುತ್ತೆ. ಹೋದ ವರ್ಷ ವ್ಲಾಗ್ ಹಾಕಿದ್ದೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಬೆಂಗಳೂರಿಗೆ ಸೀರೆ ಶಾಪಿಂಗ್ ಹೋಗಿದ್ದು. ಈ ವರ್ಷವೂ ಬೆಂಗಳೂರಿಗೆ ಸೀರೆ ಶಾಪಿಂಗ್ ಹೋಗ್ತಾಯಿದ್ದೀವಿ. ನಾನು, ನಮ್ಮಮ್ಮ, ನಮ್ಮ ಅಕ್ಕ, ನಮ್ಮ ಅಜ್ಜಿ, ಬೆಂಗಳೂರಲ್ಲಿರೋ ಅಕ್ಕ ಶಿಲ್ಪಕ್ಕ, ಇಷ್ಟು ಜನನೂ ಶಾಪಿಂಗ್ ಹೋಗ್ತಾಯಿದ್ದೀವಿ. ಈಗ ತಿಂಡಿನ ನಾನು ಚಪಾತಿ ಮಾಡಿದೆ, ನಮ್ಮಮ್ಮ ಎಣ್ಗಾಯಿ ಪಲ್ಯ ಮಾಡ್ಕೊಂಡೈತೆ. ಈಗ ನೋಡಿ ದೇವ್ರ ಪೂಜೆ ಎಷ್ಟು ಚೆನ್ನಾಗಿ ಮಾಡೈತೆ. ಇವತ್ತು ನಮ್ಮಮ್ಮ ಏನು ಮಾಡೈತೆ ಅಂತ ತೋರಿಸ್ತೀನಿ ಬನ್ನಿ. ಈಗ ಇವತ್ತು ನಮ್ಮಮ್ಮ ಉಪ್ಪಿನ ದೀಪ ಹಚ್ಚೈತೆ. 3 ಗಂಟೆಗೆ ಎದ್ದು ಉಪ್ಪಿನ ದೀಪ ಹಚ್ಚಿರೋದು ಇವತ್ತು. ಈಗ ಹಂಗಾಡ್ತೈತೆ ನೋಡಿ. ಈಗ ಬನ್ನಿ ಹೋಗೋಣ. 8 ಗಂಟೆಗೆ ಹೋಗೋದು, ಇನ್ನೂ ಟೈಮ್ ಆಗಿಲ್ಲ, ಇನ್ನೂ 1 ಅವರ್ ಟೈಮ್ ಐತೆ. ಫ್ರೀ ಬಸ್ಸಲ್ಲಿ ಹೋಗೋಣ ಅಂತ, ಟ್ರೈನಲ್ಲಿ ಹೋಗೋಣ ಅಂತ ಇದು ಮಾಡಿದ್ರು. ಈಗ ಅಲ್ಲೇ ಫ್ರೀ ಬಸ್ಸು ಅಂತೆ, ದುಡ್ಡು ಉಳಿಸ್ತಾರೆ. 30 ರೂಪಾಯಿ ಕೊಡಬೇಕು. 1220 ರೂಪಾಯಿ ಫ್ರೀ ಬಸ್ ಕಟ್ಟೋದು ಸಿದ್ದರಾಮಯ್ಯ. ಸೊ ಬನ್ನಿ ಗೈಸ್, ಈಗ ಹೋಗ್ಬೇಕಾದ್ರೆ ಬ್ಲಾಗನ್ನ ಕಂಟಿನ್ಯೂ ಮಾಡ್ತೇನೆ. ಗೈಸ್, ಎಣ್ಗಾಯಿ ಪಲ್ಯ ತೊಗೊಂತೀನಿ, ಒಂಚೂರು ಹಾಕ್ಕೊಡ್ತೀನಿ ಬರೋದ. ಚಪಾತಿ ಎದ್ಕೊಂಡು ನಡಿ, ಅಲ್ಲಿ ತಿನ್ನೋಕ್ಕೆ ಶಾರ್ಟೇಜ್ ಬರ್ತವೆ. ಹೊತ್ತಾಗಿವೆ. ಹೆಂಗೈತೆ ನೋಡಿ, ಹೆಂಗೆ ಎಣ್ಣೆ ಬಿಟ್ಟೈತಿ. ಅಳ್ದ ಟೈಮಲ್ಲಿ ಎಲ್ಲರಿಗೂ 2 ಅಂತ ಹೊತ್ತು ಮಾಡ್ಕೊಂಡೈತಿ. ಮೂಸ್ ನೋಡು, ಗಮ್ಮ ಅಂತೈತಿ ನೋಡ್ರಿ. ಎಣ್ಣೆ ಬಿಟ್ಬಿಟ್ಟು ಸೂಪರ್ ಚೆನ್ನಾಗೈತಿ ಅಷ್ಟೇ. ಎಣ್ಗಾಯಿ ಕತೆ ಬೆಂದೈತಾ? ಓ ಸೂಪರ್ ನೋಡಿ ಗೈಸ್, ಹಿಂಗೆ ಮಾಡೈತೆ ಹೆಂಗೈನ. ಬನ್ನಿ ನಮ್ಮ ಮನೆ ಬೇಕಾದ್ರೆ ತೋರಿಸ್ತೀನಿ ಹೆಂಗೈತಿ ನೋಡ್ರಿ, ಹೆಂಗೈತಿ. ಸೊ ಗೈಸ್, ಫೈನಲಿ ಬಸ್ಸಲ್ಲಿ ಹೋಗ್ಬೇಕಾದ್ರೆ ಚೆನ್ನಾಗಿ ನಿದ್ದೆ ಮಾಡ್ಕೊಂಡು ಹೋಗಿದ್ದೆ ಅಂಥದ್ದು. ನಾನು, ನಮ್ಮ ಅಮ್ಮ, ನಮ್ಮ ಅಕ್ಕ ಎಲ್ಲರೂ ಬಸ್ಸಲ್ಲಿ ಹೋಗ್ತಾಯಿದ್ದೀವಿ. ಈಗ ನೋಡ್ತಾ ಇರ್ಬೋದು ನೀವು. ಬೆಳಗ್ಗೆ ಅಲ್ಲೇ ಒಂದು 8 ಗಂಟೆಗೆ ಅನಿಸುತ್ತೆ ನಾವು ಬಸ್ ಹತ್ತಿದ್ದು. ಅಲ್ಲಿಗೆ 9 ಗಂಟೆ 9:45 ಎಲ್ಲ ಅಲ್ಲಿಗೆ ಹೋಗಿ ತಿಂಡಿನ ತಿಂದು. ನಮ್ಮಮ್ಮ ಚಪಾತಿ ಎಣ್ಗಾಯಿ ಪಲ್ಯ ಮಾಡ್ಕೊಂಡಿತ್ತು, ನಮ್ಮ ಅಜ್ಜಿ ಪುಳಿಯೋಗರೆ ತಂದಿತ್ತು, ನಮ್ಮ ಅಕ್ಕ ಪಲಾವ್ ತಂದಿತ್ತು. ಅಷ್ಟೂ ಎಲ್ಲರೂ ಒಂದು ಚೂರು ಎಲ್ಲನೂ ತಿಂದ್ಕೊಂಡು ಫೈನಲಿ ನಾವು ಬಸ್ಸಲ್ಲಿ ಬಸ್ಸಲ್ಲಿ ಕೆಂಪೇಗೌಡ ಬಸ್ ನಿಲ್ದಾಣಕ್ಕೆ ಹೋಗಿ ಅಲ್ಲಿ ನಿಂತ್ಕೊಂಡು ನಮ್ಮ ಅಕ್ಕ ಬಂದು ನಮ್ಮನ್ನು ಕರ್ಕೊಂಡು ಹೋಯ್ತು. ಚೆನ್ನಾಗಿತ್ತು. 1 ಡೇ ಪೂರ್ತಿ ಎಂಜಾಯ್ ಮಾಡ್ದೋ. ಪೂರ್ತಿ ವ್ಲಾಗ್ ಹೇಗಿರುತ್ತೆ ಅಂತ ನೋಡಿ. ಎಷ್ಟಾಗುತ್ತೋ ಅಷ್ಟು ಮಾಡಿದ್ದೀನಿ. ಯಾವುದೇ ಅಂಗಡೀಲಿ ಹೋದ್ರೂ ಕ್ಯಾಮ್ರಾ ಅಲೋ ಇಲ್ಲ ಅಂತ ಹೇಳ್ತಾಯಿದ್ರು. ಯಾವ್ಯಾವ ಅಂಗಡೀಲಿ ಅಲೋ ಇದೆಯೋ ಆ ಅಂಗಡೀಲಿ ಮಾಡಿದ್ದೀನಿ ಸ್ವಲ್ಪನೇ. ಹಂಗೆ ರೋಡಲ್ಲಿ ಹೋಗ್ತಾ ಇದು ಯಾವ ದೇವಸ್ಥಾನ ಅಂತ ಗೊತ್ತಿದ್ರೆ ಕಮೆಂಟ್ ಮಾಡಿ. ಇದು ಅಣ್ಣಮ್ಮನ ದೇವಸ್ಥಾನ ಇದು. ತಿರ್ಗಾ ಅಲ್ಲಿಗೆ ಹೋಗಾದ್ಮೇಲೆ ತಿಂಡಿ ತಿನ್ನೋಕ್ಕೆ ಅಂತ 5 ಜನ ಒಟ್ಟು ನಾವು ಹೋಗಿದ್ದೋ. ತಿಂಡಿ ತಿಂದ್ಬಿಟ್ಟು 1 ಡೇ ಪೂರ್ತಿ ಬೆಳಗ್ಗೆ ಒಂದು 11 ಗಂಟೆ 11:30ಗೆ ಶುರು ಮಾಡಿದವರು. ಸಾಯಂಕಾಲ ಒಂದು 5 ಗಂಟೆ 5:30ಗೆ ಚಿಕ್ಕಪೇಟೆಯಿಂದ ಈಚೆ ಬಂದಿದ್ದೀವಿ. ನಮ್ಮ ಬಾಸ್ ಫಿಲಮ್ ರಿಲೀಸ್ ಆಗಿತ್ತು, ಅಲ್ಲಿತ್ತು. ಅದನ್ನು ಒಂಚೂರು ಕ್ಲಾರಿಟಿ ವಿಡಿಯೋ ಮಾಡಿಕೊಂಡು ಹೋದೋ. ಆ ಕಲರ್ ಐತಲ್ಲ ಬೇಡ, ಆ ಕಲರ್ ಐತಲ್ಲ. ಇದು ಚೆನ್ನಾಗಿ ನೋಡು.
ಇದು ಬಾಕ್ಸ್ ಆ ಕಡೆಗೆ ಹಾಕಿ ಒಳಗಡೆ ನೋಡಿ ಈ ಥರ ಸ್ವಲ್ಪ ಪ್ಯೂರ್ ಮಿಕ್ಸ್ ಬರುತ್ತೆ. ಪ್ಯೂರ್ ಮಿಕ್ಸ್ ಇದು. ಇವೆಲ್ಲ ಶಿಲ್ಪ ಇಲ್ಲ, ಶಿಲ್ಪ ಇವೆಲ್ಲ ಸಿಲ್ಕ್ಸ್, ರೇಷ್ಮೆ ಸೀರೆ ಎಲ್ಲ ಇದು. ರೇಷ್ಮೆ ಸೀರೆ ಮಿಷಿನ್ ಮೇಡ್ ಬರುತ್ತೆ ಮೇಡಮ್. ಹ್ಯಾಂಡ್ ಮೇಡ್ಗೂ ಮಿಷಿನ್ ಮೇಡ್ಗೂ ವ್ಯತ್ಯಾಸ ಇರುತ್ತೆ. ಅದು ನೋಡ್ಬಿಟ್ಟು ಎದೋಡ್ರಿ ಸರ್. ಅದು ಚೆಕ್ಸ್ ಬೇಕು ಅಂದರೆ ಚೆಕ್ಸ್ ಕೊಡಿ. ಇದಕ್ಕೆಲ್ಲ ವರ್ಕ್ ಮಾಡಿಸಿ ಇನ್ನೂ ಒಡವೆಲ್ಲ ಹಾಕೊಂಡು ಹೆಂಗೆ ಕಾಣ್ತಾರೆ ಸಕ್ಕತ್ತಾಗಿ ಕಾಣಿಸ್ತದೆ. ಹಂಗೆ ಇಟ್ಕೊಂಬಿಡಿ. ಎರಡು ಬೆಳ್ಳದ ಮತ್ತೆ ಹಿಂಗೆ ಮುದ್ರು ಬರ್ತದೆ. ಹೇಳಿ ಗೈಸ್ ಹೇಳಿ ಗೈಸ್ ಹೇಳ್ರಿ, ಈಗೇನು ಹೇಳ್ತಿದ್ರಲ್ಲ ಹೇಳ್ರಿ. ನೋಡಿ ಗೈಸ್, ಎ ಸಿ ಎಲ್ಲಿ ಹೋದ್ರು ಎ ಸಿನೇ ತುಂಬಾ ಕೂಲ್ ಆಗ್ತಿದೆ, ಚಳಿ ಆಗ್ತಿದೆ. ಆಮೇಲೆ ಹೇಳ್ರಿ. ಈಗಲ್ಲ ನೋಡಿ ಹೊಸ ಪೀಸ್ ಬಂದಾಗ ಅದೇ ಥರನೇ ಇರುತ್ತೆ. ಯಾವುದೇ ಸೀರೆ ತಗೊಳ್ಳಿ, ಇವರೆಲ್ಲ ಓಪನ್ ಆಗ್ತಾ ಈಗ ಸಾಫ್ಟ್ ಆಗಿಬಿಡುತ್ತೆ ಮೇಡಮ್. ಇದೆಲ್ಲ ಮುಂದೆ ರೋಡು ನೋಡಮ್ಮ ಇಲ್ಲಿ ನನಗೇನು ಬೇಡಪ್ಪ, ಬೇಡಪ್ಪ ಮಣ್ಣೆಲ್ಲ ತಾಡಿದ್ವಿ. முன்னாடி எது இந்த தூரம் வச்சு ಹಾಯ್ ಗೈಸ್, ನನ್ನೇನೋ ಮಕ್ಕಳ ಹಾಳಾಗುತ್ತಿದೆ. ಸೈಡ್ ಅಯ್ಯ ಮೇಡಮ್. ಏನು ನೋಡ್ತಿದ್ದೀರಾ? ಇನ್ನ ಕೊಟ್ಟ ಚೇಂಜು ರೆಡಿ ಮತ್ತೆ ಮಾತಾಡಿ ಗೈಸ್. ದೇವಿ ಮೊದಲೇ ಕಾಣ್ತಾವೆ ನೋಡಲ್ ಮುಂದಕ್ಕೆ ಬಂದವಲ್ಲ. ಬೆಳಗ್ಗೆ ಎಷ್ಟು ಚೆನ್ನಾಗಿ ರೆಡಿಯಾಗಿ ಬಂದು ಈಗ ಎಷ್ಟು ಚೆನ್ನಾಗಿ ಹೋಗ್ತಾ ಇದ್ದೀವಿ. ಸಖತ್ತಾಗಿದ್ದೀವಿ. ಸುತ್ತಿ ಚಿಕ್ಕಪೇಟೆ ಕಾಲೆಲ್ಲ ನೋವು ಬಂದು ಈಗ ಜುಮ್ ಅಂತವೆ ಕಾಲು. ಓಕೆ ಗೈಸ್, ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ವ್ಲಾಗ್ ನಿಮ್ಗೆ ಒಂಚೂರಾದ್ರೂ ಇಷ್ಟ ಆಗಿದೆ ಲೈಕ್ ಶೇರ್ ಕಮೆಂಟ್ನ ಮಾಡಿ. ಯಾವ ಸೀರೆ ತಂದು ಅಂತ ನೆಕ್ಸ್ಟ್ ವ್ಲಾಗಲ್ಲಿ ಹೇಳ್ತೀನಿ. ನೆಕ್ಸ್ಟ್ ವ್ಲಾಗಲ್ಲಿ ತೋರಿಸ್ತೀನಿ ಯಾವ ಸೀರೆ ತಂದು ಅಂತ. ಚಿಕ್ಕಪೇಟೆ ಶಾಪಿಂಗ್
ಹೊತ್ತು ಆಗಿತ್ತು. ರಾತ್ರಿ ಮನೆಗೆ ಬಂದಾಗಲೇ 9 ಗಂಟೆ ಆಗಿತ್ತು. ಅದಕ್ಕೆ ಯಾವುದೇ ರೀತಿ ವ್ಲಾಗ್ನ ಕಂಟಿನ್ಯೂ ಮಾಡಲಿಲ್ಲ. ಹೂವು ಕೊಟ್ಟಿದ್ರು, ಹೂವು ಕಟ್ಕೊಂಡು ಕೂತ್ಕೊಂಡು. ಥ್ಯಾಂಕ್ ಯು ಫಾರ್ ವಾಚಿಂಗ್. ವ್ಲಾಗ್ ನಿಮ್ಗೆ ಒಂಚೂರಾದ್ರೂ ಇಷ್ಟ ಆಗಿ ಲೈಕ್ ಮಾಡಿ. ನೆಕ್ಸ್ಟ್ ವ್ಲಾಗಲ್ಲಿ ತೋರಿಸ್ತೀನಿ ಯಾವ ಸೀರೆ ತಂದೆ ಅಂತ. ಸಖತ್ತಾಗಿರೋ 3 ಸೀರೆ ತಂದಿದ್ದೀನಿ, ತೋರಿಸ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ಬಾಯ್.